ನಮ್ಮ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬೊಮ್ಮನಹಳ್ಳಿ ಇನ್ಮೇಲೆ ಕಾಂಗ್ರೆಸ್ ಮುಕ್ತ ಬೊಮ್ಮನಹಳ್ಳಿ. ಇನ್ನು ಕಾಂಗ್ರೆಸ್ ಇಲ್ಲ. ಇಲ್ಲಿ 20 ಕಾರ್ಪೊರೇಷನ್ ಸೀಟ್ ಇದೆ. ಎಷ್ಟಿದೆ? 20 ಇದೆ. 20ರಲ್ಲಿ 20 ಕೂಡ ಬಿಜೆಪಿ ಗೆಲ್ಲೋದಕ್ಕೆ ಇದು ದಾರಿ ಆಗ್ತದೆ. ಇವರು ಎಂಟ್ರಿ ಎಷ್ಟಿದೆ? ಎಂಟ್ರಿ ಈ ನಂದಿ ಧ್ವಜ ಬರ್ತದಲ್ಲ, ಹಂಗೆ ನಂದಿ ಧ್ವಜ ತರ ಜಗದೀಶ್ ಬಂದವರು. ಇನ್ನು 4-5 ಜನ ಕಾಂಗ್ರೆಸ್ ಅವರು ಬಿಜೆಪಿ ಬರಕ್ಕೆ ರೆಡಿ ಇದ್ದಾರೆ. ಇವತ್ತು 3 ವಾರ್ಡ್ ಮಾತ್ರ ಇಲ್ಲಿ ಸೇರಿರೋದು. 3 ವಾರ್ಡ್ಗೆ ಎಷ್ಟೊಂದು ಜನ ಸೇರಿದ್ದೀರ. ನಮ್ಮ MP ಹೇಳ್ತಾ ಇದ್ರು, ಏನಣ್ಣ ಎಲೆಕ್ಷನ್ ಬಂದ್ಬಿಡ್ತಾ ಅಂತ. ಇನ್ನೂ ಇಲ್ಲ, 6 ತಿಂಗಳೈತೆ, ಅವಾಗ ಇಷ್ಟೊಂದು ರೆಡಿ ಆಗೈತೆ ಅಂತ ಹೇಳ್ತಾ ಇದ್ರು MP ಅವರು. ನಮ್ಮೆಲ್ಲರ ದೃಷ್ಟಿ ಇರ್ತಕ್ಕಂಥದ್ದು ಈ ಮನೆಯಾಳ ಕಾಂಗ್ರೆಸ್ ಹೋಗ್ಬೇಕು. ಈ ಕಾಂಗ್ರೆಸ್ ಹೋದ್ರೆ ಗುಂಡಿಗಳೆಲ್ಲ ಮುಚ್ಚೋತಾವೆ. ಯಾವ ರಸ್ತೆಗೆ ಹೋಗಿ ಗುಂಡಿ ಗುಂಡಿ ಗುಂಡಿ, ಬೇರೆ ಏನು ಕಾಣಲ್ಲ. ಏನ್ ಕೇಳಿದ್ರೆ ಹೇಳ್ತಾರೆ 2,000 ರೂಪಾಯಿ ಕೊಡಲ್ಲ ಅಂತ. 2,000 ರೂಪಾಯಿ ಕೊಟ್ಟಿದ್ದೀನಿ. ಹೆಣ್ಮಕ್ಳು 2,000 ಬಂತು ಅಂತ ಜೋಬ್ಗೆ ಹಾಕೊಂಡು ಅವ್ರ ಗಂಡನಿಗೆ ಎಣ್ಣೆ ಹೊಡಿತಾ ಇದ್ರಲ್ಲ, ಕ್ವಾರ್ಟರ್, 1 ಕ್ವಾರ್ಟರ್ ಮೇಲೆ 50 ರೂಪಾಯಿ, 1 ಕ್ವಾರ್ಟರ್ ಹೊಡೆದ್ರೆ 50, 2 ಕ್ವಾರ್ಟರ್ ಹೊಡೆದ್ರೆ 100 ರೂಪಾಯಿ, ದಿನ 100 ರೂಪಾಯಿ ಕೊಡಬೇಕು. ಎಲೆಕ್ಟ್ರಿಕ್ ಚಾರ್ಜ್ ರೈಸು, ಸ್ಟ್ಯಾಂಪ್ ಡ್ಯೂಟಿ ರೈಸು, ಹಾಲು ಬೆಲೆನೂ ಜಾಸ್ತಿ ಮಾಡ್ಬಿಟ್ರು. ನಿಮ್ಗೆ ಕೊಡೋದು 2,000, ಅವರು 5,000 ರೂಪಾಯಿ ಕೇಳ್ತಾವ್ರೆ. 5,000. ಇವತ್ತು ನೋಡಿ ರಸ್ತೆಗಳು, ಆಸ್ಪತ್ರೆಯಲ್ಲಿ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ಇಲ್ಲ, ಡಾಕ್ಟರ್ಗಳಿಲ್ಲ, ಕೇರ್ ಮಾಡೋರಿಲ್ಲ. ಅಲ್ಲಿ ನಿಮ್ಗೆ 2,000 ಕೊಟ್ಟು ಇನ್ನು 5,000 DK ಶಿವಕುಮಾರ್ ಸಿದ್ದರಾಮಯ್ಯ ಮೂಟಿ ಹೊಡಿತಾ ಇದ್ದಾರೆ. ಅವರು ಏನು, ಮಳೆ ಬಂದಿದೆ, ಎಲ್ಲ ಕಡೆ ಫ್ಲಡ್ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಬೊಮ್ಮನಹಳ್ಳಿಯಲ್ಲಿ ರೆಗ್ಯುಲರ್ ಆಗಿ ಮಳೆ ನೀರು ನುಗ್ತಾ ಇದೆ. ನಾನು ಕೇಳಿದೆ ಸಿದ್ದರಾಮಯ್ಯ, ಏನ್ರಿ ಎಲ್ಲ ಮನೆ ನೀರು ನುಗ್ತಾ ಇದೆ ಅಂತ. 2,000 ಕೊಟ್ಟಿದ್ದೀನಲ್ಲ, ಎತ್ತಕೊಂಡಿದ್ದೀವಿ ಬಾಂಡಿ. ಅವ್ರು ಹೇಳಿದ್ರು ಬಕೆಟ್ ಬಾಂಡಿ ತಂದು ಎತ್ತಕೊಂಡಿದ್ದಾರೆ. 2,000 ಕೊಟ್ಟಿಲ್ಲ. ಈಗ 2,000 ಎಲ್ಲಿ ಕೊಟ್ಟವ್ರೆ? ಮನೆ ನೀರು ನುಗ್ಗಿದ್ರೆ ಬಕೆಟನ್ನು ಮಬ್ಬು ತಗೊಂಡು ಎತ್ತಾಕೊಂಡ್ರಿ. ಏನೇ ಆದ್ರೂ 2,000, ಬೇರೆ ಕೆಲಸನೇ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದ ಖಜಾನೆಯನ್ನು ಲೂಟಿ ಮಾಡಿ. ನೋಡಿದ್ರ ಆ ಪೇಪರಲ್ಲಿ? ನೋಡಿದ್ರ? ಇಲ್ಲ. ನಿಮ್ ಕತ್ತಲ್ಲಿ ಎಷ್ಟೈತೆ? ಚೈನ್ ಎಷ್ಟೈತೆ? ಎಷ್ಟು ಗ್ರಾಮು ನೋಡಿದ್ರೆ? ಇಲ್ಲ. 10 ಗ್ರಾಮ್ ಅಂತ, 20 ಗ್ರಾಮ್ ಅಂತ, 30 ಗ್ರಾಮ್ ಅಂತ, ಅದು ಇಲ್ಲ. ಅವನ ಪಕ್ಷಿ ಏನು 50 kg ಐತಲ್ಲಮ್ಮ, ಕಾಂಗ್ರೆಸ್ MLA ನೋಡಿದ್ರೆ ಚಿನ್ನದ ಗಟ್ಟಿ 50 kg ಇಟ್ಟಾಕವರನ್ನ ಕಾಂಗ್ರೆಸ್ MLA ಅವನು. ನಿಮ್ಗೆ 10 ಗ್ರಾಮ್ ಇಲ್ಲ, ಅವನಿಗೆ 50 kg ಚಿನ್ನ ಕೊಟ್ಟವ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ. ಎಲ್ಲ ಮಾಡಿ ಅವನು ಆ ಪೆಟ್ರೋಲ್ ಬಂಕ್ ಇರ್ತದಲ್ಲ, ಆ ಪೆಟ್ರೋಲ್ ಹಾಕ್ತಾರಲ್ಲ ಟ್ಯಾಂಕ್, ಅದ್ರ ಕೆಳಗಡೆ ಇಟ್ಬಿಟ್ಟು ಹೊಡೆದು ಇಟ್ಕೊಂಡ್ಬಂದವ್ರು ಇನ್ಕಮ್ ಟ್ಯಾಕ್ಸ್. ಕಾಂಗ್ರೆಸ್ ಬಾಳು ದುಡ್ಡು ಹೊಡೆಯುವಂಥದ್ದು ಇವತ್ತು ಅವ್ರ ಸ್ಥಿತಿ. ಅದಕ್ಕೆ ಕಾಂಗ್ರೆಸ್ ಬೇಕಾ? ಮನೆ ಕಳಿಸ್ತೀರಾ? ಇಲ್ಲ ಅಂದ್ರೆ ಹಳ್ಳಗಳು ಹಂಗೆ ಇರ್ತವೆ ರೋಡ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಔಷಧಿ ಇರಲ್ಲ, ಕೆಲಸ ಕಾರ್ಯ ಇಲ್ಲ. ನಿಮ್ಮ ಮನೆ ನೆಕ್ಸ್ಟ್ ನಿಮ್ಮ ಮನೆ ಚೈನ್ಗೂ ಕೈ ಹಾಕ್ತಾರೆ. ಚಿನ್ನ ಎಲ್ಲ ಅವಾಗ ಗಟ್ಟಿ ಮಾಡಿ BR ಎಲೆಕ್ಷನ್ ಕಳಿಸ್ತಾವ್ರೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರನ್ನ, ಸಂಸದರನ್ನ ಕರೆದು ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಮಾಡುವಂಥದ್ದು ನಿಯಮ. ಅದನ್ನು ಇವರು ಮಾಡಿಲ್ಲ. ಅದು ಇವತ್ತು ರಾಜ್ಯ ಸರ್ಕಾರ ಮನಸ್ಸಿಗೆ ಬಂದಂತೆ ಆಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಲಾಲ್ಬಾಗ್ನಲ್ಲಿ ಈ ಟನಲ್ ರೋಡಿಗೆ 6 ಎಕರೆ
ಒತ್ತುವರಿ ಮಾಡಿಕೊಂಡು ಸರ್ಕಾರ ಇವತ್ತು ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನುವಂಥ ಪ್ಲ್ಯಾನ್ ಇದೆ. ನಿಮಗೆ ಬೆಂಗಳೂರಿನಲ್ಲಿ ಉಳಿದಿರೋದೇ ನಮಗೆ 1, 2, 3 ಪಾರ್ಕ್ಗಳು. ಜನ ನಾಳೆ ಬೆಳಗ್ಗೆ ಏನು ಉಸಿರಾಡಬೇಕು? ಜನರು ಉಸಿರನ್ನೇ ಕಸಿದುಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಇವತ್ತು ಬೆಳಗ್ಗೆ ಅಧಿಕಾರಿಗಳು ಜನರ ಪ್ರಶ್ನೆ ಎದುರಿಸೋಕ್ಕಾಗ್ದಲೇ ಲಿಟ್ರಲಿ ಲಾಲ್ಬಾಗ್ನಿಂದ ಓಡೇ ಹೋದರು. ನಾನು ರಾಜ್ಯ ಸರ್ಕಾರದಲ್ಲಿ ಕೇಳುವಂಥದ್ದು, ನಿಮಗೆ ಟನಲ್ ಮಾಡಲಿಕ್ಕೆ ಲಾಲ್ಬಾಗ್ನ ಕೆಂಪೇಗೌಡರ ಟವರೇ ಬೇಕಾ? ಆ ಗೋಪುರದ ಕೆಳಗಡೆನೇ ಅಲ್ಲಿನ 3,000 ಕೋಟಿ ವರ್ಷಗಳ ಹಿಂದಿನ ಬಂಡೆಯನ್ನು ಮುರಿದೇನೆ ಟನಲ್ ಮಾಡಬೇಕಾ? ಯಾಕೆ ಈ ಹುಚ್ಚಾಟ ಮಾಡ್ತಾ ಇದ್ದೀರಿ, ಉದ್ದಟನ ಮಾಡ್ತಾ ಇದ್ದೀರಿ? ಬೆಂಗಳೂರಿನಲ್ಲಿರುವಂಥ 1, 2 ಉಳಿದಿರೋ ಪಾರ್ಕ್ಗಳನ್ನು ನೀವು ಧ್ವಂಸ ಮಾಡಿದ್ರೆ ಬೆಂಗಳೂರಿನ ಅಭಿವೃದ್ಧಿ ಹೇಗಾಗಕ್ಕೆ ಸಾಧ್ಯ ಇದೆ? ಅಲ್ಲ, ಈಗ ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು, ಅದು ಅವೈಜ್ಞಾನಿಕ ಅಂತ ಹೇಳುವಂಥದ್ದು, ಟನಲ್ ರೋಡ್ ಬೆಂಗಳೂರಿಗೆ ಅದು ಸರಿ ಹೋಗಲ್ಲ ಒಂದಷ್ಟು ಜನ ನೋಡಿ. ಬೆಂಗಳೂರಿಗೆ ಟನಲ್ ರೋಡ್ ಬೇಡ. ಜನಕ್ಕೆ ಬೇಕಿರುವಂಥದ್ದು ಮೆಟ್ರೋ, ಜನಕ್ಕೆ ಬೇಕಿರುವಂಥದ್ದು ಸಬರ್ಬನ್ ರೈಲು, ಜನಕ್ಕೆ ಬೇಕಿರುವಂಥದ್ದು ಟ್ರಾಫಿಕ್ ಕಡಿಮೆ ಆಗಿ ಜಾಸ್ತಿ ಜನ ಒಟ್ಟಿಗೆ ಒಂದೇ ಕಡೆ ಹೋಗೋಕ್ಕಾಗುವಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಇದು ಯಾವುದನ್ನು ಮಾಡ್ತಾ ಇಲ್ಲ. ಎಲ್ಲ ಫ್ಲೈಓವರ್ ಪ್ರಾಜೆಕ್ಟ್ಗಳು ಡಿಲೇ ಆಗಿದೆ, ಮೆಟ್ರೋ ಲೈನ್ ಪ್ರಾಜೆಕ್ಟ್ಗಳು ಡಿಲೇ ಆಗಿದೆ. ಆದರೆ ನಾವು ರಸ್ತೆ ಗುಂಡಿಗಳು ಒದ್ದಾಡ್ತಾ ಇದ್ದಾವೆ. ರಸ್ತೆಯಲ್ಲಿ ರಸ್ತೆಗಿಂತ ಜಾಸ್ತಿ ಗುಂಡಿ ಇದೆ. ಇದನ್ನೆಲ್ಲದನ್ನು ಬಿಟ್ಟು ನಾವು ಈಗ ಹೊಸದಾಗಿ ಬೆಂಗಳೂರನ್ನ ಅಗದು ಬಗ್ದು ಟನಲ್ ಮಾಡ್ತೀವಿ. ಕೆಂಪೇಗೌಡರು ಗೋಪುರ ಇರುವಂಥ 3,000 ಕೋಟಿ ವರ್ಷ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಲಾಲ್ಬಾಗಲ್ಲಿರುವಂಥ ಬಂಡೆನ ಹೊಡಿತೀವಿ. ಈ ಹುಚ್ಚಾಟ ಯಾಕೆ ಬೇಕಿದೆ? ಇದು ಯಾರಿಗೋಸ್ಕರ ಇದನ್ನು ಮಾಡಕ್ಕೆ ಹೋಗ್ತಿದ್ದೀರಿ? ಮುಂದಿನ ತಲೆಮಾರು ಬೆಂಗಳೂರಿನಲ್ಲಿರೋರು ಉಸಿರಾಡಬಾರ್ದ? ಏನಾಗ್ತಿದೆ ಈ ರಾಜ್ಯದಲ್ಲಿ ಅನ್ನುವಂಥ ಭಾಳ ದೊಡ್ಡ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀವಿ. ಬೊಮ್ಮನಹಳ್ಳಿಯಲ್ಲಿ, ಅದು ಮಂಗಮ್ಮನಪಾಳ್ಯ ವಾರ್ಡ್ ಭಾಗದಲ್ಲಿ ನಮ್ಮ ಶೋಭಾ ಜಗದೀಶ್ ಗೌಡರು, ಜಗದೀಶ್ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಈ ಭಾಗದಲ್ಲಿ ಹಿಂದೆ ಏನು 3 ವಾರ್ಡ್ ಇತ್ತು, ಮಂಗಂಪಾಳ್ಯ, ಸಿಂಗಸಂದ್ರ ಮತ್ತು HSR. ಈ ಭಾಗದ ಜನರನ್ನು ನಾವು ಇವತ್ತು ಇಲ್ಲಿ ಸೇರಿಸಿದ್ವಿ. ಇವತ್ತು ಕಾಂಗ್ರೆಸ್ ಬೆಂಗಳೂರಲ್ಲಿ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗ್ತಾಯಿಲ್ಲ. 30-40 ಸೈಟ್ನವ್ರಿಗೆ ಕರೆಂಟ್ ಕೊಡ್ತಾ ಇಲ್ಲ. ಅನೇಕ ಬಿಲ್ಡಿಂಗ್ಗಳು ಇವತ್ತು ಈಗಾಗಲೇ ಉಳ್ಕೊಂಡಿದ್ದಾವೆ. ಹಾಗೆ ಅನೇಕ ಕಾರ್ಮಿಕರಿಗೆ, ಕಟ್ಟಡ ಕಟ್ಟುವಂಥ ಕಾರ್ಮಿಕರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೆಲ್ಲರಿಗೂ ಕರೆಂಟ್ ಕೊಟ್ಟಿದ್ವಿ. ಇವತ್ತು ಇವರು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳೋವಂಥವ್ರು, ಅದಕ್ಕೆ ಒಂದು ಕಾಯ್ದೆಯನ್ನು ತರ್ಬೋದಲ್ಲ. ಇವತ್ತು ಬೆಂಗಳೂರನ್ನು 5 ಭಾಗ ಮಾಡೋಂಥವ್ರಿಗೆ ಇವ್ರ ಕಾನೂನು ಗೊತ್ತಿದೆ. ಇವರು ಗುಂಡಿ ಮುಚ್ಚೋದಕ್ಕಾಗಲಿ ಅಥವಾ ಬೆಂಗಳೂರಿನ ಜನರ ಮನೆಗಳನ್ನು ಏನು ಕಟ್ತಾ ಇದ್ದಾರೆ ಅವರಿಗೆ ಒಂದು ರಿಲೀಫ್ ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಜನ ಇವತ್ತು ಬೇಸತ್ತಿದ್ದಾರೆ. ಮತ್ತು ಯಾರು ಬೇರೆ ಬೇರೆ ಕಂಪ್ನಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದರು ಬೆಂಗಳೂರಲ್ಲಿ, ಗುಂಡಿಗಳು ಮುಚ್ಚಿ ಅಂತ ಹೇಳಿದ್ರೆ ಅವ್ರನ್ನ ನೀವು ವಾಪಸ್ ಹೋಗಿ ಅನ್ನೋ ಮಾತನ್ನು ಇವತ್ತು ಸರ್ಕಾರ ಹೇಳ್ತಾ ಇದೆ. ಇವೆಲ್ಲ ನೋಡಿದಾಗ ಜನ ಇವತ್ತು ಬೇಸತ್ತಿದ್ದಾರೆ ಕಾಂಗ್ರೆಸ್ ಬಗ್ಗೆ. ಇವತ್ತು ನಮ್ಮ ಜಗದೀಶ್ ಗೌಡರು ಕೂಡ ಹಿಂದೆ ಕಾರ್ಪೊರೇಟರ್ ಆಗಿ ನಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಇರ್ಬೋದು, ಆದರೆ ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಆ ಒಂದು ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಅವ್ರು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರು ನಾವು ಎಲ್ಲ ಕಾರ್ಯಕರ್ತರಾಗಿ ಕೆಲಸವನ್ನು ನಾವು ಮಾಡ್ತೇವೆ. ಏನು ಇವರು ಗ್ರೇಟರ್ ಬೆಂಗಳೂರು ಅಂತ ಚುನಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ನನಗೆ ಡೌಟ್ ಇದೆ ಇವರು ಚುನಾವಣೆ ಮಾಡೋವಂಥದ್ದು. ಯಾಕೆಂದರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ, ಬೆಂಗಳೂರಿನ ಜನ ಇವ್ರನ್ನ ತಿರಸ್ಕಾರ ಮಾಡ್ತಾರೆ ಅನ್ನೋ ಒಂದು ಒಳಗಡೆ ಸರ್ವೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆದ್ದರಿಂದ ಏನಾದರೂ ಮಾಡಿ ಚುನಾವಣೆ ಮುಂದಕ್ಕೆ ಹಾಕೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೊಮ್ಮನಹಳ್ಳಿಯಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಮತ್ತು ಜನಗಳ ವಿಶ್ವಾಸ ನಮ್ಮ ಮೇಲೆ ಇದೆ. ಇವತ್ತು ಶೋಭಾ ಜಗದೀಶ್ ಗೌಡರು ಮಾತ್ರ ಅಲ್ಲ, ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಇವತ್ತು ನಮ್ಮೊಟ್ಟಿಗೆ ಬರಲಿಕ್ಕೆ ಸಿದ್ಧ ಆಗಿದ್ದಾರೆ. ಕಾರಣ ಇಷ್ಟೇ, ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು ಅಲ್ಲಿನ ಮುಖಂಡರು ಸರಿಯಾಗಿ ನಡೆಸ್ಕೋತಾ ಇಲ್ಲ ಕಾಂಗ್ರೆಸ್ನ ಹಿರಿಯರನ್ನು. ಅವರೆಲ್ಲರೂ ಕೂಡ ಬೇಸತ್ತಿದ್ದಾರೆ. ತುಂಬ ವರ್ಷದಿಂದ ಕೆಲಸ ಮಾಡಿದಂಥವ್ರು ಕೂಡ ಇವತ್ತು ಯಾಕಪ್ಪ ಬೇಕು, ನಮಗೆ ಸವಾಸ ಬೇಡ, ಕಾಂಗ್ರೆಸ್ ಪಾರ್ಟಿ ಮುಳುಗಡೆ ಆಗ್ತಾಯಿದೆ ಮತ್ತು ಜನ ಅವ್ರ ಮೇಲೆ ನಂಬಿಕೆ ಇಲ್ಲ. ಆದ್ದರಿಂದ BJPನೇ, ನರೇಂದ್ರ ಮೋದಿಯವರ BJPನೇ ಬೆಟರ್ ಅನ್ನೋ ಒಂದು ಆಲೋಚನೆಗೆ ಇವತ್ತು ಜನ ಬಂದು ತಲುಪಿದ್ದಾರೆ. ಕಾರ್ಯಕರ್ತರು ಕೂಡ ಇವತ್ತು ಅನೇಕರು ಬಂದು ಇವತ್ತು BJPಗೆ ಸೇರ್ಪಡೆ ಆಗಿದ್ದಾರೆ. ಅದು ಹೊಸ ರೋಡಲ್ಲಿರ್ಬೋದು, ಸಿಂಗಸಂದ್ರ ಭಾಗದಲ್ಲಿ ಮತ್ತು ಮಂಗಂಪಾಳ್ಯ ಭಾಗದಲ್ಲಿ ಸಾವಿರಾರು ಕಾರ್ಯಕರ್ತರು ಇವತ್ತು ಪಾರ್ಟಿಗೆ ಸೇರಿಕೊಂಡಿದ್ದಾರೆ. ಅನೇಕ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆಮೇಲೆ ನಮ್ಮ ಆರ್ ಅಶೋಕ್ ಅಣ್ಣವರು ಮತ್ತು ತೇಜಸ್ವಿ ಸೂರ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಲ್ಲಿ ಜನ ಪಾಪ ಈ ಗ್ರೌಂಡ್ ಸಾಲಿಲ್ಲ, ನಾವು ವಾಜಪೇಯಿ ಗ್ರೌಂಡ್ ಮಾಡಬೇಕಾಗಿತ್ತು, ಆದರೆ ಈ ಗ್ರೌಂಡು ನಾವು ಏನು ಅಪೇಕ್ಷೆ ಪಟ್ಟಿದ್ವಿ ಅದಕ್ಕಿಂತ ಡಬಲ್ ಜನ ಬಂದಿದ್ದರಿಂದ ಇವತ್ತು ಸ್ವಲ್ಪ ನಮಗೆ ಗೊಂದಲ ಆಗಿದೆ. ಮತ್ತು ಜನ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರೇನೋ ಚುನಾವಣೆ ಮಾಡಿದ್ರೆ ಏನು ನಮ್ಮ ಭಾಗದಲ್ಲಿ 20 ವಾರ್ಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ನಮಗಿನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಆ 20 ವಾರ್ಡ್ಗೆ 20 ಗೆಲ್ಲುವಂಥ ಶಕ್ತಿ BJPಗೆ ಬೊಮ್ಮನಹಳ್ಳಿಯಲ್ಲಿದೆ. ನೋಡಿ, ನಾವು ಗ್ರೇಟರ್ ಬೆಂಗಳೂರು ಬಗ್ಗೆ ನಾವು ಹೇಳಿದ್ವಿ, ಕನ್ನಡ ವರ್ಡ್ ಅಲ್ಲ ಅದು. ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಒಡಿಬೇಡಿ ಅನ್ನೋ ಮಾತನ್ನು ನಾವು ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಿ ಹೇಳಿದ್ವಿ. ಆದರೂ ಕೂಡ ಕೇಳಿದೆ, ಬೆಂಗಳೂರಿನ ಜನರ ಮೇಲೆ 5 ಮೇಯರ್ಗಳನ್ನು ಏರಕ್ಕೆ ಹೊರಟಿದ್ದಾರೆ. ಹಂಗೂ ನೀವೇನಾದರೂ ಭಾಗ ಮಾಡಬೇಕು ಅಂತ ಹೇಳಿದರೆ ನೀವು ಔಟ್ರ್ ಬೆಂಗಳೂರನ್ನು ಸಪ್ರೇಟ್ ಮಾಡಿದರೆ ಆಗ್ತಾಯಿತ್ತು. ಆದರೆ ನೀವು 5 ಭಾಗ ಮಾಡಿ ಬೆಂಗಳೂರನ್ನು ನೀವು ಇವತ್ತು ತೊಂದರೆ ಕೊಡ್ತಾ ಇದ್ದೀರಾ. ಮತ್ತು 5 ಭಾಗಕ್ಕೆ ಆಫೀಸಲ್ಲಿದೆ, ಜನ ಎಲ್ಲೋಗಿ ಕೆಲಸ ಕೇಳಬೇಕು. ನೀವು ಚುನಾವಣೆ ಆಗೋವರೆಗೂ ಕೂಡ ಜನ ಎಲ್ಲೋಗಿ ಕೆಲಸ ಕೇಳಬೇಕು. ಇವೆಲ್ಲ ಸಮಸ್ಯೆಗಳಿದೆ. ಕೋಟ್ಯಾಂತರ ರೂಪಾಯಿ ಇವತ್ತು ಹೊಸ ಕಟ್ಟಡಗಳು ಕಟ್ಟೋದಕ್ಕೆ ಸಿಬ್ಬಂದಿಗೆ ಅವ್ರ ಹತ್ರ ಹಣ ಇಲ್ಲ, ಗುಂಡಿ ಮುಚ್ಚೋಕ್ಕೆ ಹಣ ಇಲ್ಲ. ಅಂದರೆ ಗ್ರೇಟರ್ ಬೆಂಗಳೂರು ಮಾಡಿ ಫೇಲ್ಯೂರ್ ಆಗಿದ್ದಾರೆ, ಕಾಂಗ್ರೆಸ್ನವರು ಫೇಲ್ಯೂರ್ ಇದು ಅಂತ ನಾನು ಈ ಸಂದರ್ಭದಲ್ಲಿ. ಚುನಾವಣೆ ಅವರು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಗೆ ಚುನಾವಣೆ ನೀವು ಹೇಳ್ತಾ ಇದ್ರೆ ಅವ್ರು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಚುನಾವಣೆಯನ್ನು ಮಾಡಿಸ್ಬೇಕಾಗಿತ್ತು, ಮತ್ತು ಈ ಗ್ರೇಟರ್ ಬೆಂಗಳೂರನ್ನು ತಡಿಬೋದಾಗಿತ್ತು, ಬೃಹತ್ ಬೆಂಗಳೂರು ಮುಂದುವರಿಬೋದಿತ್ತಲ್ವ ಸರ್? ವಿರೋಧ ಪಕ್ಷ ಎಲ್ಲೋ ಒಂದು ಕಡೆ ಅದು ಕೂಡ ವೈಫಲ್ಯ. ನೋಡಿ, ನಾವು ಹಿಂದೇನೂ ಕೂಡ ನಾವು ಸರ್ಕಾರ ನಡೆಸಿದಂಥವ್ರು, 2 ಬಾರಿ 3 ಬಾರಿ ಸರ್ಕಾರ ನಡೆಸಿದ್ವಿ. ವಿರೋಧ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಹಿಂದೆ ಬೆಂಗಳೂರನ್ನ ಒಟ್ಟು ಮಾಡಿದಾಗ ಏನು 98 ವಾರ್ಡ್ ಇತ್ತು ಅದನ್ನು 198 ಮಾಡಿದಾಗ ಬೆಂಗಳೂರಿನ ಔಟ್ರ್ ಏರಿಯಾ ನಗರಸಭೆ 7 ನಗರಸಭೆಗಳನ್ನು ಸೇರಿಸ್ಕೊಂಡು ನಾವು ಆಗ 198 ವಾರ್ಡ್ ಮಾಡಿದ್ವಿ. ಈಗ ಇವರು 400 ವಾರ್ಡ್ ಹತ್ರ ಮಾಡಿದಾರಲ್ಲ, ಯಾವುದಾದ್ರೂ ಒಂದು ಹೊಸ ಏರಿಯಾನ ಸೇರಿಸಿದಾರಾ ಬೆಂಗಳೂರಿಗೆ? ಒಂದೇ ಒಂದು ಹೊಸ ಹಳ್ಳಿನೂ ಕೂಡ ಸೇರಿಸಲಿಲ್ಲ. ಅದನ್ನು 5 ಭಾಗ ಮಾಡಬೇಕಾಗಿತ್ತ? ನೀವು ಯೋಚನೆ ಮಾಡಿ. ಅದು ಮೀಡಿಯಾದವರಿಂದ ಹಿಡಿದು ಎಲ್ಲರೂ ಹೇಳಿದ್ರು ಇದು ಅವೈಜ್ಞಾನಿಕ, ನಾವು ಕೂಡ ಅವೈಜ್ಞಾನಿಕ ಅಂತ ಹೇಳಿದ್ವಿ. ಆದರೆ ಅವ್ರಿಗೆ ಬಹುಮತ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರನ್ನೂ ನಿರ್ಲಕ್ಷ್ಯ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಸೈಡ್ ಲೈನ್ ಮಾಡಿ ನೀವು ಇದು ಬೆಂಗಳೂರಿನವ್ರಿಗೆ ಆಗ್ತಾ ಇರೋಂಥ ಶಾಪ ಅಂತ ಕೂಡ ನಾವು ಹೇಳಿದ್ರು ಕೂಡ ಅವರು ನಮ್ಮ ಮಾತುಗಳನ್ನು ಕೇಳಿದೆ. ಇವತ್ತು ನಮ್ಮ ಭಾಗದಲ್ಲಿ ಮತ್ತು ಬೇರೆ ಕಡೆ 400 ಕಾರ್ಪೊರೇಟ್ಗಳನ್ನು ಮಾಡ್ತಾಯಿದ್ದಾರೆ. ಅಂದರೆ 198 ಇರೋವಂಥ ಕಾರ್ಪೊರೇಟ್ಗಳನ್ನ 400 ಮಾಡಿದಾಗ ಜನ ಯಾರಿಗೆ ಹೋಗಿ ಮಾತಾಡಬೇಕು, ಏನು ಮಾಡಬೇಕು? ಮತ್ತು ಆ ವಾರ್ಡ್ಗಳು ಯಾರಾದರೂ ಮುಸ್ಲಿಮನ್ನು ಇವರು ವೋಟ್ ಬ್ಯಾಂಕ್ ಆಗಿ ಬಳಸ್ಕೋತಾರೆ. ಆ ಮುಸ್ಲಿಂ ಏರಿಯಾನ 4 ಭಾಗ ಮಾಡ್ತಾರೆ. ಇವ್ರಿಗೆ ನಿಜವಾಗಲೂ ಗೆಲ್ಲೋ ತಾಕತ್ತಿದ್ದಿದ್ರೆ ಮುಸ್ಲಿಮ್ಸ್ ವೋಟನ್ನು 4 ಭಾಗ ಮಾಡ್ತಾ ಇರಲಿಲ್ಲ. ಮುಸ್ಲಿಮ್ಸ್ ಅವ್ರಿಗೆ ಆ ಭಾಗದಲ್ಲಿ ಅವ್ರಿಗೆ ಮಾಡಿ ಅವಕಾಶ ಕೊಡ್ತಾಯಿದ್ರು. 4 ಭಾಗ ಮಾಡಿ 4 ಬೂತ್ ಒಬ್ಬೊಬ್ಬರು ಒಡೆದಾಡ್ಕೊಂಡು ಹಂಚ್ಕೊತಾರೆ ಅಂತ ಹೇಳಿದ್ರೆ ಅವರು ಹಿಂದೂಗಳು ಇವ್ರಿಗೆ ವೋಟ್ ಹಾಕಲ್ಲ ಅನ್ನೋ ಒಂದು ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿಟ್ಟಿದೆ. ಧರ್ಮಸ್ಥಳ ವಿಷಯ ಇರ್ಬೋದು, ಈ ಒಂದು ಪಾಟೋಲ್ಸ್ ಇರ್ಬೋದು, ಮತ್ತು ಕರೆಂಟ್ ಕೊಡದೇ ಇರೋಂಥ ಅನೇಕ ಕಟ್ಟಡಗಳು ಪ್ಲ್ಯಾನ್ ಕೊಡ್ತಾ ಇಲ್ಲ ಇವತ್ತು. ಮತ್ತು ತಾವು ಅವರೇನೀಗ ಒಂದು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಶಾಲೆಗಳು, ಸರ್ಕಾರಿ ಶಾಲೆಗಳೆಲ್ಲ ಬಂದಾಗ್ಬಿಟ್ಟಿದೆ. ಮಕ್ಕಳು ಎಲ್ಲ ಕೂಡ ಇವತ್ತು ಯಾರೂ ಶಾಲೆಗೆ ಹೋಗ್ತಾ ಇಲ್ಲ. ಇಷ್ಟೊಂದು ಅವೈಜ್ಞಾನಿಕವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಅಂತ ನಾವಂತೂ ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಇದು ಬೆಂಗಳೂರಿಗರಿಗೆ ಕಾಂಗ್ರೆಸ್ ಕೊಡ್ತಾ ಇರೋಂಥ ಕಿರುಕುಳ ಅಂತ ನಾನು ಈ ಸಂದರ್ಭದಲ್ಲಿ. ಸರ್, RR ನಗರದಲ್ಲಿ ಇವತ್ತು ಏನು JP ಪಾರ್ಕ್ನಲ್ಲಿ ಜನರ ಕಡೆಗೆ ನಡಿಗೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವ್ರು ಮಾಡ್ತಾಯಿದ್ರು. ಅಲ್ಲಿ ಮುನಿರತ್ನ ಅವ್ರನ್ನ ಕರೆದಿರಲಿಲ್ಲ, ಅವ್ರನ್ನ ವ್ಯಂಗ್ಯವಾಗಿ ಅವರನ್ನು ವೇದಿಕೆ ಕರೆದು ಅಲ್ಲೊಂದಷ್ಟು ಜಟಾಪಟಿ ಆಗಿದೆ. ಆ ಒಂದು ಘಟನೆ ಬಗ್ಗೆ ಏನು ಹೇಳ್ತೀವಿ ಸರ್? ಜನಪ್ರತಿನಿಧಿಗಳನ್ನು ಗೌರವಯುತವಾಗಿ ನಡೆಸ್ಕೋಬೇಕು, ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ. ಅದಾಗಲಿಲ್ಲ ಅಂದಾಗ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಮತ್ತು ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಹರಿಪ್ರಸಾದ್ ಅವರು RSSನ ತಾಲಿಬಾನಿಗಳಿಗೆ ಹೋಲಿಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಇನ್ಯಾವುದೇ ಸರ್ಕಾರಿ ಜಾಗ ಅಥವಾ ಸರ್ಕಾರಿ ಶಾಲಾ ಆವರಣಗಳಲ್ಲಿ, ಸರ್ಕಾರಿ ಕಚೇರಿಗಳ ಆವರಣದಲ್ಲಿ RSSನವ್ರಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ. ಇವರು ಜವಾಹರ್ಲಾಲ್ ನೆಹರು ಅವ್ರನ್ನ ಕೇಳಬೇಕು. ಯಾಕೆಂದರೆ ಜವಾಹರ್ಲಾಲ್ ನೆಹರು ಅವರು ರಿಪಬ್ಲಿಕ್ ಡೇ ಪೆರೇಡ್ಗೆ RSS ಕಾರ್ಯಕರ್ತರನ್ನು ಪಥಸಂಚಲನಕ್ಕೆ ಕರೆದಿದ್ರು. ಅಂದರೆ ಜವಾಹರ್ಲಾಲ್ ನೆಹರುಗಿಂತ ಪ್ರಿಯಾಂಕ್ ಖರ್ಗೆ ದೊಡ್ಡವರಾ? ಅವರೇ ಕರೆದು ಪಥಸಂಚಲನ ಮಾಡೋದಕ್ಕೆ ಬಿಡ್ತಾರೆ ಅಂತ ಹೇಳಿದ್ರೆ ಇವರು ಎಲ್ಲೋ ಒಂದು ಕಡೆ ಯಾರನ್ನೋ ಓಲೈಸ್ಕೊಳ್ಳಿಕ್ಕೆ ಇವೆಲ್ಲ ಮಾಡ್ತಾಯಿದ್ದಾರೆ. ಇವರು ಪಾಕಿಸ್ತಾನಕ್ಕೆ ಜೈ ಅಂದವ್ರನ್ನ ವಿಧಾನಸಭೆ ಒಳಗಡೆ ಬಿಟ್ಕೊಂಡು ಏನು ಮಾಡಿದ್ರು ಅನ್ನೋದನ್ನು ಕಣ್ಣಲ್ಲಿ ನೋಡಿದ್ವಿ. ಆದ್ದರಿಂದ ಇವ್ರಿಗೆ ಯಾರಿಗೂ ಕೂಡ ದೇಶಭಕ್ತಿ ಇಲ್ಲ.
ಆಪರೇಷನ್ ಸಿಂಧೂರ ಮಾಡಿದಾಗೂ ವ್ಯಂಗ್ಯವಾಡ್ತಾರೆ. ಈ ರೀತಿ ಅನೇಕ ವಿಷಯಗಳು RSS 100 ವರ್ಷ ಆಗಿದೆ ಇವತ್ತು. 1925ರಲ್ಲಿ RSS ಪ್ರಾರಂಭ ಆದಂಥದ್ದು, ಈಗ 2025. 100 ವರ್ಷ ಇರೋಂಥ ಒಂದು ಸಂಘಟನೆ ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಆ ರೀತಿ ಸಂಘಟನೆ ಗಟ್ಟಿಯಾಗಿದೆ ಅಂತೇಳಿ ಇವತ್ತು ಅವರಿಗೆ ಒಂದು ರೀತಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದರಿಂದ ಇವ್ರು ಯಾರೋ ದಾರಿಯಲ್ಲಿ ಹೋಗೋರು ಮಾತಾಡ್ತಾರೆ ಅಂದರೆ ಅದಕ್ಕೆಲ್ಲ ಬೆಲೆ ಕೊಡಬೇಕಾಗೂ ಇಲ್ಲ. ಏನು ಇವತ್ತು ನಡೆದಂಥ ಸಮಾರಂಭದಲ್ಲಿ ಈ ಸಮಾರಂಭದ ವಿಶೇಷತೆ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಕರ್ನಾಟಕದಲ್ಲಿ ಮೊದಲಿಂದಲೂ ಯಡಿಯೂರಪ್ಪನವರು, ಅದ್ರ ಜೊತೆಗೆ ಮತ್ತೊಬ್ಬರು ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು ಆಡಳಿತ ಕೊಟ್ಟಾಗ, ಮತ್ತು ನಮ್ಮ ಅಶೋಕಣ್ಣವರು ಇರ್ಬೋದು, ನಮ್ಮ ಭಾಗದ ವಿಧಾನಸಭಾ ಕ್ಷೇತ್ರದ MLA ಸತೀಶ್ ರೆಡ್ಡಿ ಅವರು ಸಹ ಇವರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ದೇಶನ ನೋಡ್ತಾ ಇದ್ದಾರೆ ಪ್ರಪಂಚದ ದೇಶಗಳು. ನಾವು ಅಷ್ಟೊಂದು ಮುಂದುವರಿತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರ ಅಭಿವೃದ್ಧಿಯೇ ಕಾರಣ. ಹಾಗಾಗಿ ಅದನ್ನೆಲ್ಲ ಮೆಚ್ಚಿ ಬರೋ ಅಂಥವ್ರು ಕಾಂಗ್ರೆಸ್ನವರು ಸಾಕಷ್ಟು ಜನ ನಮ್ಮ ಹತ್ರ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ನಾವು ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ನಾವು ಯಾವ ಕಾರ್ಯಕ್ರಮ, ಒಂದು ಮದುವೆ, ಒಂದು ಗೃಹ ಪ್ರವೇಶ, ಮತ್ತು ಯಾವುದೋ ಒಂದು ಊರಲ್ಲಿ ಹಬ್ಬ ಜಾತ್ರೆ ಆಗುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು, BJP ಅವರಾದಂಥ ನಮ್ಮ ಹತ್ರ ಬಂದು ನಿಮ್ಮ ಪಕ್ಷ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದೆ, ನಿಮ್ಮ MLA ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ, ಅದ್ರ ಜೊತೆಗೆ ಈ ಭಾಗದಲ್ಲಿ ಮುಖಂಡರುಗಳನ್ನವ್ರು ನೀವು ಯಾರಿದ್ದೀರಾ, ನೀವೆಲ್ಲರೂ ಮುತುವರ್ಜಿ ವಹಿಸಿ ಸಾರ್ವಜನಿಕರ ಎಲ್ಲ ಅನುಕೂಲಗಳನ್ನು ಮಾಡೋದಕ್ಕೆ ಮುತುವರ್ಜಿ ವಹಿಸ್ತೀರಾ ಅಂತ ಹೇಳ್ತಾರೆ. ಅದನ್ನು ಮೆಚ್ಚಿ ಅವರು ಒಂದಲ್ಲ ಒಂದು ದಿವಸ ಅಭಿವೃದ್ಧಿ ಮಾಡದೇ ಇರೋದಕ್ಕೆ ಕಾಂಗ್ರೆಸ್ನವರು ಇವತ್ತು ಅವ್ರ ಬಗ್ಗೆ ಬೇಸತ್ತು BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾಂಗ್ರೆಸ್ನ ಮುಖಂಡರು ಮತ್ತು ಅತಿ ಪ್ರಮುಖರಾದಂಥ ವ್ಯಕ್ತಿಗಳು ಸ್ಥಾನಮಾನಗೊಳಿಸ್ಕೊಂಡಿರೋವಂಥವ್ರು ಅವರು ಕೂಡ ಭಾರತೀಯ ಜನತಾ ಪಕ್ಷದ ಜೊತೆ ಗುರುಸ್ಕೊಳ್ಳೋದಕ್ಕೆ, ನಮ್ಮನ್ನು ಬೆಂಬಲಿಸೋದಕ್ಕೆ, ದೇಶ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು. ಬೆಂಗಳೂರಲ್ಲಿರೋವಂಥ ಗುಂಡಿಗಳು ಮುಚ್ಚೋದಕ್ಕೆ ಆಗದೆ ಇರೋವಂಥ ಕಾಂಗ್ರೆಸ್ ಸರ್ಕಾರ ಬೇಡ, ಅವ್ರನ್ನ ತಿರಸ್ಕರಿಸ್ತೀವಿ, ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅನ್ನೋ ಮಾತುಗಳನ್ನು ಸಾಕಷ್ಟು ಭಾಗದಲ್ಲಿ ಈ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಮೊದಲನೇದಾಗಿ ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ಮುಂದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರೋದ್ರೊಳಗಡೆ ಇನ್ನೂ ಈ ರೀತಿಯಾದಂಥ ಕಾರ್ಯಕ್ರಮಗಳು ಒಂದು 4-5 ಕಾರ್ಯಕ್ರಮ ನಡೀತಾ ಇದೆ, ಸೇರ್ಪಡೆ ಕಾರ್ಯಕ್ರಮಗಳು. ಅದರಲ್ಲಿ ಪ್ರಮುಖರಾದಂಥ ವ್ಯಕ್ತಿಗಳೆಲ್ಲ ಸೇರ್ಪಡೆ ಆಗ್ತಾರೆ ಅನ್ನೋದು ನಮ್ಮ ಅಚಲ ವಿಶ್ವಾಸ. ಗ್ರೇಟರ್ ಬೆಂಗಳೂರು ಆಡಳಿತ BJP ಪಕ್ಷದವ್ರು ನಡೆಸ್ತಾರೆ ಅನ್ನೋ ಕೂಡ ನಮ್ಮ ವಿಶ್ವಾಸ ಇದೆ. ಮತದಾರರು ಸಹ ಮೊದಲಿಂದನೂ ಬೆಂಗಳೂರಲ್ಲಿ BJP ಪಕ್ಷನ ಬೆಂಬಲಿಸಿದ್ದಾರೆ. ಹಾಗಾಗಿ BJPಯ ಗ್ರೇಟರ್ ಬೆಂಗಳೂರು ಅಭ್ಯರ್ಥಿಗಳೇ ಗೆಲ್ತಾರೆ ಅನ್ನೋದು ಅಚಲವಾದಂಥ ವಿಶ್ವಾಸ ಇದೆ. ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿರ್ತಕ್ಕಂಥ, ಮಹಿಳೆಯರಿಗಾಗಬೇಕಾದಂಥ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡೋದು, ಅವರ ಶ್ರೇಯೋಭ್ಯಾಸವನ್ನು ಬಯಸಿ ಎತ್ತರ ಮಟ್ಟಕ್ಕೆ ಕೈ ಜೋಡಿಸ್ತೀವಿ. ಕಳೆದ 35 ವರ್ಷಗಳಿಂದ ನಾನು SM ಕೃಷ್ಣ ಕಾಲದಿಂದ ನಾನು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಬೂತ್ ಹುಡುಗನಾಗಿ, ಆಮೇಲೆ ಏರಿದಾಗ ಒಬ್ಬ ಲೀಡ್ರಾಗಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ಕೊಂಬಂದೆ. 2015ರಲ್ಲಿ ನನಗೆ ಕಾಂಗ್ರೆಸ್ಸಿಂದ ಒಂದು ಅವಕಾಶ ಸಿಕ್ತು. ಮಂಗಮನಪಾಳ್ಯ ವಾರ್ಡ್ಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಕ್ತು. ಆವಾಗಲೂ ಜನಗಳ ಒಳ್ಳೆ ಮನ್ನನ್ನೇ ತಗೊಂಡು ನಾನು ಈ ಭಾಗದಲ್ಲಿ ಏಕೈಕವಾಗಿ ಕಾಂಗ್ರೆಸ್ ಕಾರ್ಪೊರೇಟರಾಗಿ ಗೆದ್ದೆ. ಅದಾದ ನಂತರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾನ್ಯ ಶಾಸಕರ ಮತ್ತು ನಾವು ಸೇರಿಕೊಂಡು ಸಾಕಷ್ಟು ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಭಾಳ ಕೆಲಸಗಳು ಮಾಡ್ಕೊಂಬಂದೆ. ಈಗಿನ ದಿನಗಳ ಲೆಕ್ಕ ಹಾಕ್ಕೊಂಡ್ರೆ ಈಗಿನ ಹೊಸ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಒಂದು ಗೌರವಾನ್ವಿತವಲ್ಲದೆ, ಪಾಪ ಮನುಷ್ಯ ಇನ್ನೂ ಚಿಕ್ಕ ಹುಡುಗ ಫಿಲಮ್ ಡೈಲಾಗ್ ಕೊಡ್ಕೊಂಡು ಗೌರವಾನ್ವಿತ ಇಲ್ಲದೆ ಮಾತಾಡ್ತಾನೆ. ಆ ಒಂದು ಸ್ವಾಭಿಮಾನ ನನಗೆ ಸ್ವಾಭಿಮಾನ ಇದೆ. ಅವರು ಫೋಟೋ ಕಾಲ್ ಅಂತೆ, ಅವರು MLA ಕ್ಯಾಂಡಿಡೇಟು, ನಾವು ಮಾಮೂಲಿ ಕಾರ್ಪೊರೇಟರ್ ಕ್ಯಾಂಡಿಡೇಟು, ಅದು ಫೋಟೋ ಕಾಲ್ ಅಂದರು. ನಾನು ಆ ಫೋಟೋ ಕಾಲ್ ಅಲ್ಲ, ನಾವು ಗೆದ್ದಿರೋಂಥ ಕ್ಯಾಂಡಿಡೇಟ್ ಅಂತ ಹೇಳಿದೆ. ಒಂದು ಸ್ವಾಭಿಮಾನ ಇಲ್ಲದ ಮಾತಾಡಿರೋ ಒಂದು ಉದ್ದೇಶ ಇಟ್ಕೊಂಡು ನನಗೆ ಸ್ವಾಭಿಮಾನ ಧಕ್ಕೆ ಬಂದು ಜೊತೆಗ ಮಾನ್ಯ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸ 12 ವರ್ಷದಿಂದ ಎಲ್ಲೋ ಒಂದು ಕಡೆ ಅವ್ರ ಗೌರವ ಸಲ್ಲಿಸಬೇಕು, ಅವ್ರ ಜೊತೆಗೆ ನಾನು ಇರಬೇಕು ಅನ್ನೋದು ಒಂದು ಆಸೆ. ಜೊತೆಗೆ ಮಾನ್ಯ ಶಾಸಕರು ಇವರು ಅಭಿವೃದ್ಧಿನೂ ನಾನು ಭಾಳ ಗಮನಿಸಿದ್ದೀನಿ. ನಮ್ಮ ಜೊತೆಗೂ ಅವರು ನಾವು ಜೊತೆಗೆ ಕೆಲಸ ಮಾಡಿದ್ದೀವಿ. ಜನಗಳ ಸೇವೆಯಲ್ಲಿ ಅವ್ರಿಗೆ ಹೆಚ್ಚಿನ ಕಾಳಜಿ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು
ಅವರು ಬಂದು ನನಗೆ ಆಹ್ವಾನ ಮಾಡಿದಾಗ ನನ್ನ ಮನಸ್ತೃಪ್ತಿಯಿಂದ ಈಗ ಬಿ ಜೆ ಪಿಯಲ್ಲಿ ಅಧಿಕಾರ ಇಲ್ಲ ಅಂದ್ರೂ ನಾನು ಮನಸ್ತೃಪ್ತಿಯಿಂದ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದೀನಿ. ಅಂದರೆ ಒಂದಷ್ಟು ವರ್ಷಗಳ ಕಾಲ ನೀವು ಅಲ್ಲಿ ಅಧಿಕಾರವನ್ನು ಕೂಡ ಅಂದರೆ ಕಾರ್ಪೊರೇಟರ್ ಆಗಿದ್ರಿ, ನಂತರ ನೀವು ಇಲ್ಲಿ ಬಂದಿದ್ದೀರಾ. ಅಂದರೆ ಅಂತಹ ವಾತಾವರಣ ಏನು ಅಲ್ಲಿದೆ ಮತ್ತು ನಿಮಗೆ ಇಲ್ಲಿ ಒಳ್ಳೇದು ಅಂತ ಏನು ಅನಿಸ್ತು? ಈಗ ರಾಜ್ಯದಲ್ಲಿ ಕಾಮಗಾರಿ ಕುಂಠಿತ, ನನಗೆ ಭಾಳ ಅದ್ರ ಬಗ್ಗೆ ಭಾಳ ಬೇಸರ ಇದೆ. ಎಲ್ಲೂ ಭಾಳ ಕೆಲಸಗಳಾಗ್ತಾಯಿಲ್ಲ. ಅದ್ರ ಬಗ್ಗೆ ರಾಜ್ಯದಲ್ಲಿ ಜೊತೆಗೆ ನಮ್ಮ ಭಾಗದಲ್ಲಿ ಏನು ಕಾಂಗ್ರೆಸ್ ಲೀಡರ್ಗಳವರು ಹಿರಿಯರು ಅವ್ರಿಗೆ ಯಾರಿಗೂ ಗೌರವ ಇಲ್ಲದ ರೀತಿಯಲ್ಲಿ ನಡೆಸ್ಕೊಳ್ತಾವ್ರೆ. ಹಾಗಾಗಿ ನನ್ನಂತೆ ಸಾಕಷ್ಟು ಜನ ಬೇಜಾರಾಗಿದ್ದಾರೆ. ಅವರು ಏನೋ ಒಂದು ಸ್ವಾಭಿಮಾನ ಇಟ್ಕೊಂಡು ಅಲ್ಲೇ ಇದ್ದಾರೆ. ನನಗೆ ಸ್ವಾಭಿಮಾನ ಧಕ್ಕೆ ಬಂದರೆ ಯಾವುದೇ ಕಾರಣಕ್ಕೆ ಅದನ್ನು ಸಹಿಸಲು ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಈ ಪಕ್ಷ ಸರಿಯಿಸ್ತು. ಇನ್ನೂ 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಆದ್ರೂ ನಾನು ಬಿ ಜೆ ಪಿ ಸೇರಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಈ ಜನಗಳಿಗೆ ಅಭಿವೃದ್ಧಿ ಆಗಬೇಕು, ಈ ಭಾಗದಲ್ಲಿ ಒಳ್ಳೆ ಕೆಲಸ ಆಗಬೇಕು ಅಂದ್ಕೊಂಡು ಬಯಸಿ ನಾನು ಬಂದಿದ್ದೆ. ಬೊಮ್ಮನಹಳ್ಳಿ ಅಭಿವೃದ್ಧಿ ಮನಸ್ಸಿನಲ್ಲಿ ತಗೊಂಡು ನಮ್ಮ ಶೋಭಾ ಜಗದೀಶ್ ಅವರು ಕಾಂಗ್ರೆಸ್ ತೊರೆದು ಬಿ ಜೆ ಪಿಗೆ ಸೇರಿದ್ದಾರೆ. ಮೋದಿಯವರ ಅಭಿವೃದ್ಧಿ ಹಾಗೂ ನಮ್ಮ ಸತೀಶ್ ಅಣ್ಣ ಅವರ ಅಭಿವೃದ್ಧಿಗೆ ಅವರು ಇದು ಮಾಡಿಕೊಂಡಿದ್ದು ಶೋಭಾ ಜಗದೀಶ್ ಅವರು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ. ಎಮ್ ಎಲ್ ಎ ಅವರ ಒಂದು ಕೆಲಸಗಳು ನೋಡಿ ತುಂಬ ಅವ್ರ ಮೇಲೆ ಇದು ಮಾಡಿ ಅವ್ರು ಬಿ ಜೆ ಪಿಗೆ ಸೇರ್ಕೊಂಡಿದ್ದಾರೆ. ಇವತ್ತು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸತೀಶ್ ಅಣ್ಣವರ ಅಭಿವೃದ್ಧಿನ ನೆಚ್ಚಿ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಶೋಭಾ ಜಗದೀಶ್ ಅವರು ಇವತ್ತು ಬಿ ಜೆ ಪಿ ಸೇರ್ಪಡೆಗೊಂಡಿದ್ದಾರೆ. ಇವತ್ತಿನ ಜನಸಾಗರ ನೋಡಿದ್ರೆ ಸತೀಶ್ ಅಣ್ಣವ್ರು ಮಾಡಿರೋ ಅಭಿವೃದ್ಧಿ ಏನು ಅಂತ ಇವತ್ತು ಜನಗಳು ನೋಡೋಕೆ ಗೊತ್ತಾಗ್ತಾ ಇದೆ. ಜನಗಳ ಮನಸ್ಸಲ್ಲಿ ಇದ್ದಾರೆ ಸತೀಶ್ ಅಣ್ಣ ಅಭಿವೃದ್ಧಿ ಮತ್ತು ದೇಶದಲ್ಲಿ ನರೇಂದ್ರ ಮೋದಿಜಿಯ ಒಂದು ಅಭಿವೃದ್ಧಿ ನೋಡಿ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಶೋಭಾ ಜಗದೀಶ್ ಅವರು ಇವತ್ತು ನಮ್ಮ ಕಾಂಗ್ರೆಸ್ಸಿಂದ ತೊರೆದು ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ನಾವು ಅಭಿನಂದಿಸ್ತೀವಿ. ಮುಂದಿನ ದಿನದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಏನು 20 ಕಾರ್ಪೊರೇಟರ್ ಸೀಟು BBMP ಸ್ಥಾನ ಇದೆಯೋ ಅದು 20ಕ್ಕೆ 20 ನಮ್ಮ ಸತೀಶ್ ರೆಡ್ಡಿ ಅಣ್ಣ ಕಾರ್ಪೊರೇಟರ್ ಗೆಲ್ಲಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ, ಇದಿದೆ. ಹಾಗಾಗಿ ಇವತ್ತೆಲ್ಲರಿಗೂ ನಾವು ಇಷ್ಟು ಜನ ಸಾಗರ ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ. ಈ ಸತೀಶ್ ಅಣ್ಣನ ಅಭಿವೃದ್ಧಿ ಕೆಲಸ ನೋಡಿ ಅವ್ರ ಮನೇಲಿ ಒಂದು ಮನೆ ಮಗಂತರ ಸತೀಶ್ ಅಣ್ಣ ಯಾರು ನೋಡು ಸತೀಶ್ ಅಣ್ಣ ಅಂತ ಯಾರು MLA ಅಂತ ಕರೆಯಲ್ಲ ಅವ್ರನ್ನ. ಯಾರೇ ಒಬ್ಬರು ಅವ್ರ ಮನೆಗೆ ಹೋದರೆ ಬಾಯಿಲಿ ಏನಾಗಬೇಕು ನಿನ್ನ ಕೆಲಸ ಮಾತಾಡಿಸಿ ಕೆಲಸ ಮಾಡಿಸಿ ಅವ್ರೇನು ಕಷ್ಟ ಸುಖಕ್ಕೆ ಮಾಡಿದ್ದಕ್ಕೆ ಇವತ್ತು ಜನ ಸಾಗರ ಸೇರಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ನಾನು ಬೊಮ್ಮನಹಳ್ಳಿ ಕ್ಷೇತ್ರದ ಜನತೆಗೆ ಮತ್ತು ಮಂಗಂಪಾಳ್ಯ ವಾರ್ಡಲ್ಲಿ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ, ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮೊದಲನೇದಾಗಿ ಸತೀಶ್ ಅಣ್ಣ ಕೂಡ ನಾನು ಧನ್ಯವಾದ ತಿಳಿಸಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಒಂದು 10,000 ಜನ ಕಾರ್ಯಕ್ರಮ ಮಾಡಿ ಅವ್ರಿಗೆ ಊಟ ಕೊಟ್ಟು ಒಂದು ಹಬ್ಬಕ್ಕೊಂದು ಅವರಿಗೆ ಒಂದು ಬಟ್ಟೆ ಕೊಟ್ಟು ಇದು ಮಾಡೋದಕ್ಕೆ ಆ MLA ಮಾಡಿಲ್ಲ, ಅದು ಸತೀಶ್ ಅಣ್ಣವ್ರು ಮಾಡಿದ್ದಾರೆ. ಅವ್ರು ಮುಂದಿನ ದಿನದಲ್ಲಿ 2028ಕ್ಕೆ ಅವ್ರು ಗೆದ್ದು ಸಚಿವರಾಗಿ ಅಂತ ದೇವ್ರನ್ನ ಬೇಡಿಕೊಡ್ತೀನಿ. ಧನ್ಯವಾದಗಳು. ಅದು ಸರ್ಕಾರ ಇದ್ದಾಗಲೂ ಸಹ ಸರ್ಕಾರವನ್ನು ಬಿಟ್ಟು ಸಹ ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿ ಸೇರ್ತಾ ಇದ್ದಾರೆ ಅಂತಂದರೆ ಅದು MLA ಸತೀಶ್ ರೆಡ್ಡಿ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಮತ್ತು ಎಲ್ಲರ ಜೊತೆಯಲ್ಲಿ ಅವ್ರು ನಡ್ಕೊತಾ ಇರೋ ಒಂದು ಅನುಬಂಧದ ಪ್ರಕಾರ ಅವ್ರ ಮೇಲೆ ವಿಶ್ವಾಸ ಇಟ್ಟು ಜನ ಸೇರ್ತಿದ್ದಾರೆ. ಮತ್ತು ಇಲ್ಲಿ ಎಲ್ರಿಗೂ ಗೊತ್ತಿದೆ ಯಾವ ಪಕ್ಷದಲ್ಲಿದ್ರೂ ಇಲ್ಲಿ ಬಿ ಜೆ ಪಿನಲ್ಲಿದ್ದರೆ ಮಾತ್ರ ಇಲ್ಲಿ ಭವಿಷ್ಯ, ಬೇರೆ ಪಕ್ಷದಲ್ಲಿದ್ದರೆ ಭವಿಷ್ಯ ಇಲ್ಲ ಅಂತ. ಆದ್ದರಿಂದ ಸೇರ್ತಾರೆ. ಕಾರಣ ಏನಂದರೆ ಇದುವರೆಗೂ 2008, 13, 18, 23 4 ಚುನಾವಣೆಯಲ್ಲಿ 4 ಕ್ಯಾಂಡಿಡೇಟ್ಗಳು ಬಂದರು ಮತ್ತು ಹೋಗ್ಬಿಟ್ಟಿದ್ದಾರೆ. ಮತ್ತು ಈಗ 5ನೇ ಸಲ ಯಾರು ಕೊಡ್ತಾರೋ ಇನ್ನೂ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಕ್ಯಾಂಡಿಡೇಟೇ ನಿಲ್ಲಕ್ಕೆ ಸಹ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇಲ್ಲಿದೆ. ಅದೇ ರೀತಿ ಇಲ್ಲಿ BBMP ಚುನಾವಣೆಯಲ್ಲೂ ಸಹ ಏನು 8:30, 9 ಇತ್ತು, ಈಗ 20 ಆಗಿದೆ. ಆ 20ಅಲ್ಲೂ ಸಹ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಹುಡುಕೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತೊಂದು ಹಬ್ಬದ ವಾತಾವರಣ ಮಂಗಂಪಾಳ್ಯ ವಾರ್ಡ್ನಲ್ಲಿ ನಿಮ್ಮ ಎದುರುಗಡೆ ಎಲ್ಲ ಕಾಣಿಸುತ್ತೆ. ಏನು ಅಂತೇಳಿದ್ರೆ ಯಾವುದು ಚುನಾವಣೆ ಬಂದಿಲ್ಲ, ಇನ್ನೊಂದು ಬಂದಿಲ್ಲ. ಇಲ್ಲಿರೋ ಕಾಂಗ್ರೆಸ್ ಕಾರ್ಪೊರೇಟರು ಮನನೊಂದು ಬೇಸರಗೊಂಡು ಅವ್ರ ಪಕ್ಷದ ಚಟುವಟಿಕೆಗಳು ಬೇಸರಗೊಂಡು ಸತೀಶ್ ಅಣ್ಣನ ಅಭಿವೃದ್ಧಿ ನೋಡಿ ಸತೀಶ್ ಅಣ್ಣನ ಜೊತೆ ಇರಬೇಕು ಅಂತೇಳಿ BJP ಸೇರಿದ್ದಾರೆ. ಅದು ಸಾಕಷ್ಟು 25-30 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಕಾರ್ಪೊರೇಟ್ರು ಆಗಿ ಇವತ್ತು ಮನನೊಂದು BJP ಪಕ್ಷಕ್ಕೆ ಅವ್ರ ಸಿದ್ಧಾಂತ ಒಪ್ಕೊಂಡು ಬಂದಿದ್ದಾರೆ. ಸುಮಾರು ಯಾರಾದರೂ ಸೇರ್ಪಡೆ ಆದರೆ 1,000-2,000 ಜನ ಸೇರ್ಪಡೆ ಆಗ್ತಾರೆ. ಈ ರೀತಿ ಬೃಹತ್ತಾಗಿ ಒಂದು ಶೋಭಾಯಾತ್ರೆ ಮತ್ತು ಈ ಒಂದು ಸುಮಾರು 10,000 ಜನರ ಮೇಲ್ಪಟ್ಟು ಜನ ಬಂದು ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ್ರೆ ಸತೀಶ್ ಅಣ್ಣಂದು ಯಾವ ರೀತಿ ಸಂಘಟನೆ ಅಂಥೇಳಿ ನೀವು ಅರ್ಥ ಮಾಡ್ಕೊಬೇಕು.
ಅವ್ರ ಜೊತೆಯಲ್ಲಿ ಇರಬೇಕು ಅಂತೇಳಿ ಅವ್ರ ಅಭಿವೃದ್ಧಿಯನ್ನು ಮೆಚ್ಚಿಕೊಂಡು ಇನ್ನಷ್ಟು ಜನ ಸಾಕಷ್ಟು ಇನ್ನೂ ಒಂದು ಬರೋ ದಿನಗಳಲ್ಲಿ ಅವ್ರ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ.